ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ನನ್ನ ವೀಡಿಯೋದ ರೆಸಿಪಿ ಗ್ರಿಲ್ ಚಿಕನ್. ಗ್ರಿಲ್ ಮಿಷನ್ ಇಲ್ಲದೇ ಗ್ರಿಲ್ ಚಿಕನ್ ಇಷ್ಟು ಸೂಪರಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮತ್ತು 1.5-1.25 ಸ್ಪೂನ್ ಎಣ್ಣೆ ಅಷ್ಟೇ ಬಳಸಿ ಹೇಗೆ ಮಾಡ್ಬೋದು ಹೆಲ್ತಿಯಾಗಿಂತ ಅದು ಕೂಡ ಹೇಳ್ಕೊಡ್ತೀನಿ. ಇಲ್ಲಿ ನಾನು 900 ಗ್ರಾಮದೊಂದು ಚಿಕನ್ ತಗೊಂಡಿದ್ದೇನೆ. ಇದು ಟೆಂಡರ್ ಚಿಕನ್ ಅಂದಮೇಲೆ ನಿಮ್ಗೆ ಗೊತ್ತಲ್ವ, ಅದು ಸ್ವಲ್ಪ ಎಳೆದಾಗಿರುತ್ತೆ ಮತ್ತು ಬಹಳ ಕ್ಲೀನಾಗಿರುತ್ತೆ. ಇದನ್ನೊಂದು 10 ನಿಮಿಷ ಒಳ್ಳೆಯ ಬಿಸಿ ನೀರಿಗೆ ಹಾಕುವ. ಬಿಸಿ ನೀರು ಕುದಿಬಾರ್ದು, ಹಾಗಂತ ಬಿಸಿ ಇಲ್ಲದಿರಬಾರ್ದು. ಒಳ್ಳೆ ಬಿಸಿ ನೀರಿಗೆ ಹಾಕಿ 10 ನಿಮಿಷ ಇಡಬೇಕು. 5 ನಿಮಿಷ ಆ ಕಡೆ 5 ನಿಮಿಷ ಈ ಕಡೆ ಮಾಡಿ ಹೀಗೆ ಇಡಿ. ಅದರಲ್ಲಿ ಏನಾದರೂ ಫುಲ್ಲು ನಾವು ಚಿಕನ್ ತಗೊಂಡಿದ್ದಲ್ವ, ಏನಾದರೂ ಒಂದು ಸ್ಮೆಲ್ ಇದ್ದರೆ ಹೋಗಲಿ ಅಂತ ನಾವು ಇದನ್ನು ಈ ಥರ ಬಿಸಿನೀರಲ್ಲಿ ಹಾಕೋದು. ನಂತರ ಅಲ್ಲಿ ಚೆನ್ನಾಗಿ ತೊಳಿಬೇಕು ಚಿಕನ್ನ. ಒಂದು 3-4 ಬಾರಿ ಅದರ ಒಳಗಡೆ ಎಲ್ಲ ಕೈ ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಹಿಂಡಿ ಈ ಥರ ಲೈನ್ ಹಾಕಬೇಕು. ಲೈನ್ ಹಾಕುವಾಗ ಸ್ವಲ್ಪ ಡೀಪಾಗಿ ಲೈನ್ ಹಾಕಬೇಕು. ಯಾಕೆಂದರೆ ಅದಕ್ಕೆ ನಮ್ಮ ಮಸಾಲೆ ಚೆನ್ನಾಗಿ ಅದಕ್ಕೆ ಹಿಡಿಬೇಕಲ್ವ, ಅದು ಒಳಗಡೆ ಎಲ್ಲ ಮಸಾಲೆ ಹಿಡಿಬೇಕಂದ್ರೆ ನಾವು ಈ ಥರ ಲೈನ್ಸ್ ಹಾಕಬೇಕು. ಯಾಕಂದರೆ ನಾವು ಎಷ್ಟು ಡೀಪಾಗಿ ಹಾಕ್ತೀವಿ ಅಷ್ಟು ಕೂಡ ಅದು ಮಸಾಲೆಯನ್ನು ಎಳೆಯುತ್ತೆ. ಹಾಗಂತ ಕಟ್ ಮಾಡಬೇಡಿ, ಇಡೀ ಚಿಕನ್ ಮಾಡೋದಲ್ವ. ಈಗ ಮಸಾಲೆ ಯಾವುದು ಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಗಟ್ಟಿ ಮೊಸರು ಬರುತ್ತಲ್ವ, ಆ ಗಟ್ಟಿ ಮೊಸರನ್ನು ನಾನು 3 ಅಥವಾ 3.5 ಸ್ಪೂನ್ ತಗೊಳ್ಬೇಕು. ಗಟ್ಟಿ ಮೊಸರು, ಇನ್ನೊಂದು ಮೊಸರು ಆಗೋದಿಲ್ಲ ಇದಕ್ಕೆ. ಮಿಲ್ಕಿ ಮಿಸ್ಟಿಯದಾಗಲಿ ಯಾವುದಾದ್ರಾಗಲಿ ಒಟ್ಟಲ್ಲಿ ಈ ಥರ ಗಟ್ಟಿ ಮೊಸರನ್ನೇ ತಗೊಳ್ಬೇಕು. ಹಾಗೆ ನಾವು ಈಗ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ನಾನು. ಈಗ ನಾವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಕಸ್ತೂರಿ ಮೇಥಿ ಒಂದು ಅರ್ಧ ಸ್ಪೂನಷ್ಟು ತೆಗೆದು ಕೈಯಲ್ಲಿ ಚೆನ್ನಾಗಿ ಕಿವಿಚಿ ಹಾಕಿದ್ದೇನೆ. ಇದೊಂದು ಸ್ಮೂತ್ ಬರಲಿಕ್ಕೋಸ್ಕರ ಅಲ್ವ ನಾವು ಕಸ್ತೂರಿ ಮೇಥಿ ಹಾಕೋದು. ಇವಾಗ ಒಂದು 3/4 ಸ್ಪೂನಷ್ಟು ಕರಿಮೆಣಸು ಕಾಳು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲೆ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆ ಉಪ್ಪು. ನಂತರದಲ್ಲಿ ನಾವು ಕಾರ್ನ್ ಫ್ಲೋರ್ ಹಾಕಬೇಕು. ಒಂದು 4 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾವು ಕೊತ್ತಂಬರಿ ಪುಡಿ ಕೂಡ ಹಾಕಬೇಕು. 3/4 ಸ್ಪೂನಷ್ಟು ಅರಿಶಿನ ಪುಡಿ, ಆಮೇಲೆ ಒಂಚೂರು ವಿನೆಗರ್ ಕೂಡ ಹಾಕಬೇಕು. ಅದಕ್ಕೆ ಹುಳಿಗೋಸ್ಕರ ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣು ರಸವಾದರೂ ಹಾಕಿ. ನಂತರ ನಾವು ನೆಕ್ಸ್ಟ್ ಹಾಕಬೇಕಾದ್ದು ಕಾಶ್ಮೀರಿ ಚಿಲ್ಲಿ ಪೌಡರ್. ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 2.5 ಸ್ಪೂನ್ ಹಾಕಿ. ಇದು ಖಾರ ಇರೋದಿಲ್ಲ, ಚೆನ್ನಾಗಿ ಬಣ್ಣ ಇರುತ್ತೆ. ಯಾವುದೇ ಬಣ್ಣ ದಯವಿಟ್ಟು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದರೆ ಸಾಕು, ಅದು ಒಳ್ಳೆ ಬ್ರ್ಯಾಂಡೆಡ್ ಪುಡಿ, ಮಿಕ್ಸ್ ಇಲ್ಲದ ಪುಡಿ. ಈಗ ನೀರು ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಕಲಿಸ್ತಾ ಬನ್ನಿ. ಒಂದು ಹದವಾದ ಮಟ್ಟಿಗೆ ಕಲಿಸ್ಬೇಕು, ತೀರ ಗಟ್ಟಿಯಾಗಬಾರ್ದು, ಹಾಗಂತ ಲೂಸ್ ಅಂತ ಆಗಲೇಬಾರ್ದು. ಇದನ್ನು ಈ ಥರ ಒಂದು ಪೇಸ್ಟ್ ಮಾಡಿ ಚಿಕನಿಗೆ ಚೆನ್ನಾಗಿ ಹರಡಬೇಕು. ನಾವು ಅದರ ಒಳಭಾಗ ಮತ್ತು ಚಿಕನ್ದು ಹಿಂಭಾಗ ಎಲ್ಲ ಫುಲ್ಲು ಚಿಕನಿಗೆ ಅದು ಮಸಾಲೆ ತಾಗುವ ಹಾಗೆ ಹಿಡಿದು ನಿಲ್ಲಬೇಕು ಮಸಾಲೆ. ಹಾಗೆ ಮಸಾಲೆ ಬಿಟ್ಟು ಹೋಗುವಾಗೆ ಅಲ್ಲ, ಅದು ಲೂಸ್ ಆದರೆ ಈಗ ನಮ್ಮ ಇದು ಪೇಸ್ಟ್ ನೀರಾದರೆ ಮಸಾಲೆ ಬಿಟ್ಟು ಹೋಗ್ತದೆ. ಹಾಗಾಗಿ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡಿ ಈ ಥರ ಫುಲ್ ಅದನ್ನು ಹರಡಬೇಕು. ಅನಂತರ ಒಂದು 3 ಗಂಟೆಷ್ಟೊತ್ತು ಫ್ರೀಝರಲ್ಲಿ ಇಡಬೇಕು. 2-3 ಅವರು ಅದು ಇಡಲೇಬೇಕು. ಇಟ್ಟಾಗಲೇ ಅದು ಚೆನ್ನಾಗಿ ನಮ್ಮ ಮಸಾಲೆ ಹಿಡಿದು ನಿಲ್ಲುತ್ತೆ. ಈಗ ನಾವು ಇದನ್ನು ಫ್ರೀಝರ್ ಒಳಗಡೆ ಇಟ್ಟಿದ್ದೇವೆ ನೋಡಿ. ಇನ್ನು 3 ಅವರು ಬಿಟ್ಟ ಮೇಲೆ ಇದನ್ನು ತೆಗಿಬೇಕು ನೋಡಿ. ಈ ಥರ ತೆಗೆದು ಹೊರ ತೆಗೆದು ಇನ್ನು ಅದನ್ನು ಕುಕ್ಕರಲ್ಲಿ ಮಾಡೋದು. ಅದು ಹೇಗೆ ಮಾಡೋದು ಅಂತ ನಾವು ಹೇಳಿಕೊಡ್ತೀವಿ. ಈಗ ಚಿಕನ್ ತೆಗೆದಿದ್ದು ಆಯಿತು ನೋಡಿ. ನಮ್ಮ ಚಿಕನ್ ಮಸಾಲೆ ಚೆನ್ನಾಗಿ ಹಿಡಿದು ಸ್ವಲ್ಪ ಗಟ್ಟಿಯಾಗಿ ನಿಂತಿದೆ ಚಿಕನ್. ಇವಾಗ ಒಂದು ಕುಕ್ಕರ್ ತೆಗೆದು ಅದರ ಅಡಿಭಾಗಕ್ಕೆ ಒಂದು 2-3 ಗ್ಲಾಸ್ ನೀರು ಹಾಕಿ, ಮೀಡಿಯಮ್ ಗ್ಲಾಸಲ್ಲಿ. ಯಾಕಂದರೆ ನೀರಿಲ್ಲದೆ ಹಾಗೆ ಮಾಡೋರು ಇದ್ದಾರೆ, ಅದು ಬೇಯಲ್ಲ. ಇಡೀ ಚಿಕನ್ ಆಗುವಾಗ ನಾವು ಸರಿಯಾಗಿ ಬೆಂದಿದೆ ಅಂತ ನಮಗೆ ಕನ್ಫರ್ಮ್ ಮಾಡಲಿಕ್ಕೆ ನೀರು ಹಾಕಲೇಬೇಕು, ವಿಶಿಲ್ ತೆಗಿಲೇಬೇಕು. ಕೆಲವರು ಬರೀ ಆವಿಯಲ್ಲಿ ಮಾಡ್ತಾರೆ, ಆದರೆ ಅದು ಬೇಯೋದಿಲ್ಲ. ಅದು ಮತ್ತವರು ಏನು ಐಡಿಯಾ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಇವಾಗ ನೋಡಿ ನೀರು ಮೇಲೆ ಒಂದು ತಟ್ಟೆ ಇಟ್ಟೆ. ತಟ್ಟೆ ಮೇಲೆ ನಾವು ಪಾತ್ರೆ ಎಲ್ಲ ಇಡ್ತೀವಲ್ವ, ಆ ರಿಂಗ್ ಇಟ್ಟೆ ಅಥವಾ ಇನ್ನೊಂದು ತಟ್ಟೆ ಇಟ್ಟರೂ ಪರವಾಗಿಲ್ಲ. ಆಮೇಲೆ ಒಂದು ಚೆಂಬು ಇಟ್ಟೆ ನೋಡಿ. ಚೆಂಬು ಮೇಲೆ ಈ ಥರ ಒಂದು ಇದು ನಾವು ಪಾತ್ರೆ ಇಡುವಂತಹ ಒಂದು ರಿಂಗ್, ಅದು ಆ ರಿಂಗನ್ನು ಇಟ್ಟೆ. ಈಗ ಇದರ ಮೇಲೆ ಚಿಕನ್ ನಿಲ್ಲಬೇಕು. ಬರೀ ಆವಿಯಲ್ಲಿ ಆ ನೀರಿನ
ಒಂದು ಬಿಸಿಗೆ ಚಿಕನ್ ಬೇಯಬೇಕು. ನೀರು ಒಂದು ಚೂರು ರಟ್ಟು ಆಗಿಲ್ಲ. ಒಂದು ನಿಮ್ಮ ಕುಕ್ಕರಲ್ಲಿ ಚಿಕನ್ ಸಾಮಾನ್ಯವಾಗಿ ಎಷ್ಟು ವಿಸಿಲಿಗೆ ಬೇಯುತ್ತೋ ಅಷ್ಟು ವಿಸಿಲಿಗೆ ಅದನ್ನು ಇಡಿ. ನಾನು ಇಲ್ಲಿ 6 ವಿಸಿಲನ್ನು ತೆಗಿತಾ ಇದ್ದೇನೆ. 6 ವಿಸಿಲಿಗೆ ಚಿಕನ್ ಬೇಯುತ್ತೆ. ಈಗ ನಂದು 6 ವಿಶಿಲಾಯಿತು. ಈಗ ನಾನು ನೋಡಿ ಓಪನ್ ಮಾಡಿದ್ದೇನೆ. ಎಲ್ಲೂ ಚಿಕನ್ನ ಮಸಾಲೆ ಬಿಟ್ಟಿಲ್ಲ. ಈಗ ಚಿಕನ್ನ ನಾವು ಹೊರ ತೆಗೆದು ಒಂದು ತಟ್ಟೆಯಲ್ಲಿ ಹಾಕುವ. ಅದಕ್ಕೆ ಲೈಟಾಗಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಚ್ಚುವ. ಅದರ 2 ಭಾಗ ಮತ್ತು ಸುತ್ತಲೂ ಕೂಡ ನಾವು ಈಗ ಎಣ್ಣೆ ಹಚ್ಚಬೇಕು ಚಿಕನಿಗೆ. ನಂತರ ಇದನ್ನು ಮತ್ತೆ ನಾವು ಈಗ ಪೂರ್ತಿಯಾಗಿ ಬೆಂದಿದೆ. ಇದನ್ನು ಈಗ ನಾವು ಮತ್ತೆ ಬರ್ನ್ ಮಾಡಬೇಕಾಗಿದ್ದು ತವದಲ್ಲಿ. ತವಗೂ ಹಾಗೆ ಒಂದು ಅರ್ಧದಿಂದ 3/4 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಟೋಟಲ್ ಒಂದು ಸ್ಪೂನ್ ಅಥವಾ 1/4-1.5 ಸ್ಪೂನಲ್ಲಿ ಈ ಚಿಕನ್ ಮುಗಿದು ಹೋಗಬೇಕು. ಇವಾಗ ಫುಲ್ಲು ನೋಡಿ ಲೈಟಾಗಿ ಎಣ್ಣೆ ಸವರಿದ್ದಾಯಿತು. ಎಣ್ಣೆ ಸವರಿದ ಮೇಲೆ ಈಗ ಈ ತವದಲ್ಲಿ ಇಟ್ಟು ನಾವು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು 10 ನಿಮಿಷ ಆ ಕಡೆ ಈ ಕಡೆ ಫ್ರೈ ಮಾಡಿದರೆ ಸಾಕು. ಆಲ್ರೆಡಿ ಚಿಕನ್ ಬೆಂದಿದೆ ಅಲ್ವ, ಅದರ ಒಂದು ಆ ಎಣ್ಣೆ ಸ್ಮೆಲ್ ಇರಬಾರ್ದು. ಹಾಗಾಗಿ ಇದನ್ನು ಒಂದು 2 ಕಡೆ ಕೂಡ ನಾವು ಫ್ರೈ ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ನಿಂತಿದೆ ನೋಡಿ. ಹಾಗೆ ಇದು ಒಂದು ಕಡೆ ಸರಿಯಾಗಿ ನೋಡಿ ಈ ಥರ ಫ್ರೈ ಆದಾಗ ಇನ್ನೊಂದು ಕಡೆನೂ ಕೂಡ ಮಗುಚಿ ಹಾಕಿ ನಂತರ ನಿಮ್ಮದು ಮಸಾಲೆ ಬಾಕಿ ಇದ್ದರೆ ಹಚ್ಚಬಹುದು, ಏನು ತೊಂದರೆ ಇಲ್ಲ. ಮಸಾಲೆ ನಮ್ಮದು ಉಳಿದಿರುತ್ತಲ್ಲ ಅದನ್ನು ಚೂರು ಹಚ್ಚಿ ಈ ಥರ ಫ್ರೈ ಮಾಡ್ಬೋದು. ಯಾವುದೇ ಒಂದು ಬಣ್ಣ ಹಾಕದೆ ನೋಡಿ ರೆಡ್ ಗ್ರಿಲ್ ಚಿಕನ್ ರೆಡಿ ಆಯಿತು. ಇನ್ನು ಕೊನೆಯಲ್ಲಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಅಲಂಕರಿಸಬೇಕು. ಇವಾಗ ನೋಡಿ ಚಿಕನ್ ನಮ್ಮದು ಚಿಕನ್ ರೆಡಿ ಆಯಿತು. ಮನೆಯಲ್ಲಿ ಎಲ್ಲರೂ ಕೂಡ ಹೀಗೆ ಮಾಡಿ ನೋಡಬೇಕು, ತುಂಬ ಚೆನ್ನಾಗಿದೆ. ಇದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನಿ, ತುಂಬ ಸೂಪರ್ಬಾಗಿರುತ್ತೆ. ಅಲ್ಲಿ ಯಾವಾಗಿನ ಈಗ ನಿಮಗೆಲ್ಲ ಕಾಣ್ತಾ ಇದೆ ಅಲ್ವ, ಹಳೆಯದೆಲ್ಲ ಹೋಟ್ಲಲ್ಲಿ ಮಾರೋದು, ಸ್ಟಾರ್ ಹೋಟ್ಲಲ್ಲಿ ಕೂಡ ಹಳೆಯದೆಲ್ಲ ಮಾರ್ತಾರೆ. ಹಾಗೆಲ್ಲ ಮಾಡಬೇಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಹಾಕುವಾಗ ನೋಡಿ ಹಾಕಿ. ಈ ಥರ ಟೆಂಡರ್ಗೆ ಹೋದರೆ ಚಿಕ್ಕ ಚಿಕನ್ ಸಿಗುತ್ತೆ ನಿಮಗೆ. 3/4 kg ನಿಮಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಚಿಕನ್. ಈಗ ಇನ್ನು ಇದನ್ನು ಮಧ್ಯದಲ್ಲಿ ಲೈನ್ ಹಾಕಿ ನಮ್ಮದು 6 ವಿಸಿಲಿಗೆ ಚೆನ್ನಾಗಿ ಚಿಕನ್ ಬೆಂದಿದೆ. ನಿಮ್ಮ ಕುಕ್ಕರ್ ಸರಿ ಇದ್ದರೆ 2 ವಿಸಿಲಲ್ಲಿ ಬೇಯುತ್ತೆ. ಹಾಗೆ ಮಾಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಇರಲಿ ನನ್ನ ಈ ಒಂದು ವೀಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.